26ನೇ ಪ್ರಶ್ನೆ, ಕೋಮುವಾದವನ್ನು ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಯಾವುವು? ಕೋಮುವಾದವನ್ನು ನಿಯಂತ್ರಿಸಲು ಮೊದಲನೇದಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸುವಂತದ್ದು. ಎರಡನೆಯದಾಗಿ ಈ ಶಿಕ್ಷಣದಲ್ಲಿ ಜಾತ್ಯತೀತ ತತ್ವದ ಅಳವಡಿಕೆ ಮಾಡುವುದರಿಂದ ಕೋಮುವಾದವನ್ನ ನಿಯಂತ್ರಿಸಬಹುದು. ಮೂರನೆಯದು ರಾಷ್ಟ್ರೀಯತೆಯ ಚಿಂತನೆಗಳಿಗೆ ಒತ್ತು ಕೊಡು. ಧಾರ್ಮಿಕತೆ ಅಧಿಕವಾಗುವ ಬದಲಾಗಿ ರಾಷ್ಟ್ರೀಯತೆಯ ಚಿಂತನೆಗಳಿಗೆ ಒತ್ತು ಕೊಡುವಂಥದ್ದು. ಸದೃಢವಾದ ರಾಷ್ಟ್ರೀಯ ಮನೋಭಾವನೆಯನ್ನ ಜನರಲ್ಲಿ ಮೂಡಿಸುವುದು. ಇದರಿಂದ ಕೋಮುವಾದವನ್ನ ನಿಯಂತ್ರಿಸಬಹುದು. ಕ್ರಮಬದ್ಧ ಕಾನೂನು ವ್ಯವಸ್ಥೆಯನ್ನ ಜಾರಿಗೆ ತರುವಂಥದ್ದು. ಅದೇ ರೀತಿ ಕೋಮು ಸೌಹಾರ್ದದ ಬಗ್ಗೆ, ಯಾವ ರೀತಿ ಎಲ್ಲ ಕೋಮಿನ ಸೌಹಾರ್ದದಿಂದ ಸಹಬಾಳ್ವೆ ನಡೆಸುವುದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದರಿಂದ ನೀವು ಕೋಮುವಾದವನ್ನ ನಿಯಂತ್ರಿಸಬಹುದು.